ಕುಡಿಲಿಕ್ಕೆ ನಿತ್ಯ ಉಪಯೋಗಕ್ಕೆ ನೀರು, ಕೃಷಿ ಚಟುವಟಿಕೆಗಳಿಗೆ ನೀರು ಸಿಕ್ಕ ಆದ್ಮೇಲೆ ಬೇರೆಯವ್ರಿಗೆ ನೋಡ್ಕೊಳ್ಳಿ. ಕಾವೇರಿ ನೀರು ಬಿಡ್ಬೇಕೋ ಬೇಡವೋ ಅನ್ನೋ ಚರ್ಚೆ ಇದೆಯಂತೆ. ನಾಳೆ ಸಂಜೆ 4 ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ಇದೆಯಂತೆ. ಇಲ್ಲಿ ಗೃಹ ಕಚೇರಿಯಲ್ಲಿ ಸಭೆ ನಡೆಸೋಕ್ಕಿಂತ ಮುಂಚಿತವಾಗಿ ರೈತರನ್ನ ಕೇಳ್ಕೊಂಡ್ರೆ ಬಹಳ ಒಳ್ಳೇದು. ನಮ್ಮ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಳ್ಳೋದಿಷ್ಟೇ, ರೈತರನ್ನ ಕೇಳ್ಕೊಳ್ಳಿ. ಬಿಡ್ಬೇಕೋ ಬೇಡವೋ, ನಮ್ಮ ಹತ್ರ ಇಷ್ಟಿದೆ, ಇಷ್ಟು ನೀರು ಬಿಡ್ಬೇಕಂತ ಅವ್ರು ಹೇಳ್ತಿದ್ದಾರೆ, ಏನು ಮಾಡೋಣ, ನಿಮ್ಮ ಹತ್ರ ಇದೆಯಲ್ವಾ, ಸಾಕಲ್ವಾ ಅಂತ ಕೇಳ್ಕೊಳ್ಳಿ. ನೀವು ಡಿಸೈಡ್ ಮಾಡ್ಕೊಂಡು ಬಿಡೋದಿದ್ರೆ ಹೋರಾಟಗಳು ಜೋರಾಗುತ್ತೆ. ನಿಮ್ಮ ಇಷ್ಟ, ಏನು ಮಾಡ್ತಿರೋ ಗೊತ್ತಿಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರವೀಣ್ ರಾವ್, ಪ್ರತಿನಿಧಿ. ಪ್ರವೀಣ್, ಈಗ ಡಿ.ಕೆ. ಶಿವಕುಮಾರ್ ಅವರು ಕೂಡ ನಾಳೆ ಸಭೆಯನ್ನ ಮಾಡ್ಲಿಕ್ಕೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಏನಾಗ್ಬೋದು? ಈಗಾಗಲೇ CWRC ಆದೇಶ ಬಂದಿರತಕ್ಕಂಥದ್ದು. ದಿವಸಕ್ಕೆ 12,000 ಕ್ಯೂಸೆಕ್ ನೀರು ಬಿಡ್ಲೇಬೇಕು ಅಂತೇಳಿ. ಅದು ಒಂದ್ ದಿವಸಕ್ಕೆ 1 TMC ನೀರು ಬಿಡ್ಬೇಕಾದಂತ ಪರಿಸ್ಥಿತಿ. 15 ದಿವಸಕ್ಕೆ ನಮಗೆ ಇಲ್ಲಿ ನೀರಿಲ್ಲದಂತ ಪರಿಸ್ಥಿತಿಯಲ್ಲಿ ಎಲ್ಲಿಂದ 1 TMC ನೀರು ಬಿಡೋದು ಅಂತ ಹೇಳಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಎಲ್ಲ ಕನ್ನಡಿಗರ ಆಕ್ರೋಶ ಕೂಡ ಕಟ್ಟೆ ಹೊಡೆದಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾಳೆ ಸಭೆಯನ್ನ ಕರೆದು ಅಲ್ಲಿ ಚರ್ಚೆಯನ್ನ ಮಾಡ್ತೇವೆ ಮತ್ತು ಏನು ನೀರು ಬಿಡಬೇಕೋ ಬಿಡಬಾರ್ದು, ಯಾವ ರೀತಿ ನಮ್ಮ ರೈತರ ಹಿತವನ್ನ ಕಾಪಾಡುವಂಥದ್ದು ನಮ್ಮ ಜವಾಬ್ದಾರಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಈಗಾಗಲೇ CWMA ಮೀಟಿಂಗ್ ಕೂಡ ನಡೀತಾ ಇದೆ. ಯಾಕಂದ್ರೆ ಪ್ರತಿ ಸತಿ ಕೂಡ CWRC ಸಭೆಯ ಒಂದು ನಿರ್ಧಾರ ಬಂದ ನಂತರದಲ್ಲಿ ನಮ್ಮ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಾಗ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಪ್ರತಿ ಸತಿ ಕೂಡ ನಮ್ಗೆ ನೀರು ಬಿಡಲೇಬೇಕು ಅಂತಲೇ ಆದೇಶ ಬರುವಂಥದ್ದು. ಅವರು ಅಸಮಾಧಾನ ವ್ಯಕ್ತಪಡಿಸಿದ ನಂತರದಲ್ಲಿ CWMA ಈಗ ಮೀಟಿಂಗ್ ನಡೀತಾ ಇದೆ ದೆಹಲಿಯಲ್ಲಿ. ಅದು ಆದೇಶ ನಾವು ಯಾವುದೇ ನಿರೀಕ್ಷೆಯನ್ನ ಇಟ್ಕೊಳ್ಳುವಂಥದ್ದಿಲ್ಲ. ಅದು CWRC ಏನು ಆದೇಶ ಮಾಡಿರ್ತದೋ ಅದನ್ನೇ ಎತ್ತಿಡಿಯುವಂಥದ್ದು. ಪ್ರತಿ ಸತಿ ಕೂಡ ಅದೇ ಬಂದಿರತಕ್ಕಂಥದ್ದು. ಅವು ಎರಡೂ ಕೂಡ ನಮ್ಮ ಕರ್ನಾಟಕದ ಪಾಲಿಗೆ ಯಾವುದೇ ಕಾರಣಕ್ಕೂ ನ್ಯಾಯವನ್ನು ಒದಗಿಸುವುದಂತಲ್ಲ. ಆಗ ಈಗಾಗಲೇ ರೈತರೆಲ್ಲರೂ ಸಹಿತ ತೀವ್ರವಾಗಿರ್ತಕ್ಕಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಕುಡಿಯೋದಕ್ಕೆ ನೀರಿಲ್ಲ, ಇನ್ನು ಬೆಳೆ ಬೆಳೆಯೋದಕ್ಕೂ ಎಲ್ಲಿಂದ ನೀರಿದೆ ಅನ್ನುವಂತಹ ಪರಿಸ್ಥಿತಿ. ಅಂಥದ್ರಲ್ಲಿ ತಮಿಳುನಾಡಿಗೆ ನೀರು ಬಿಡಲೇಬೇಕು ಅನ್ನುವಂತಹ ಆದೇಶ ಒಂದು ರೀತಿಯ ಮರಣ ಶಾಸನದ ರೀತಿಯಲ್ಲಿ ಆಗಿರುವಂಥದ್ದು. ನಾಳೆ ಮುಖ್ಯಮಂತ್ರಿಗಳು ಸಭೆಯನ್ನ ಕರೆದು ಯಾವ ರೀತಿ ಇದಕ್ಕೆ ನಿರ್ಧಾರ ಕೈಗೊಳ್ಳಬೇಕು ಅನ್ನುವಂಥದ್ದನ್ನು ಚರ್ಚೆ ಮಾಡ್ತೇವೆ ಅನ್ನುವಂಥ ಮಾತನ್ನು ಈಗಾಗಲೇ ಹೇಳಿದ್ದಾರೆ.